ವೆಲ್ಕಮ್ ಬ್ಯಾಕ್. ಬ್ರೇಕ್ ಇಂತ ಮುಂಚೆನೆ ಪ್ರಶ್ನೆ ಕೇಳಿದೆ, ನಟರಾಜ್ ಗೌಡ್ರ ಉತ್ತರ. ಈಗ ಕರ್ನಾಟಕದಲ್ಲಿ ನಾನು ನಿಮ್ಗೆ ಹೇಳ್ದಂಗೆ 1,02,000 ಕಾರ್ಡ್ಗಳನ್ನು ಅನರ್ಹ ಅಂತ ಗುರುತಿಸಿದ್ದಾರೆ. ಯಾವ ಆಧಾರದ ಮೇಲೆ? ಒಂದು, ತೆರಿಗೆ ಪಾವತಿ ಮಾಡ್ತಾ ಇರ್ತಕ್ಕಂಥದ್ದು. ಎರಡನೇದು, ಸರ್ಕಾರಿ ನೌಕರರು. ಇದು ಮಾನದಂಡ ಕರ್ನಾಟಕದವ್ರು ಮಾಡೋದು. ಅದನ್ನ ಅನರ್ಹ ಅಂತ ಮಾಡಿದ್ರು ಕೂಡ ಅದರೊಳಗೆ 70,000ನ APL ಆಗಿ ಆಲ್ರೆಡಿ ಕನ್ವರ್ಟ್ ಮಾಡಿದ್ದಾರೆ. ಈಗ ರದ್ದು ಮಾಡಿರೋದು 8,600 ಮಾತ್ರ. ಅದರೊಳಗೆ ನಿಜವಾದ BPL ಕಾರ್ಡ್ ಹೋಲ್ಡರ್ ಯಾರಿದ್ದಾರೆ, ಅವರಿಗೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಅವರಿಗೆ ಖಂಡಿತವಾಗಿ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಈಗ ಅನರ್ಹ ಅಂತ ಗುರ್ತು ಮಾಡಿರೋರಿಗೂ ಕೂಡ 17,000 ಕಾರ್ಡ್ನ BPL ಅಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಇದು ಇವತ್ತಿನ ಸರ್ಕಾರದ ಅಂಕಿಅಂಶ. ಅಕಸ್ಮಾತ್ ಯಾರಾದ್ರೂ ಒಬ್ಬರಿಗೆ ಅದು ಅನರ್ಹ ಅಂತ ಆಗಿ ಅವ್ರಿಗೆ APL BPL ಅಥವಾ BPL ಇಂದ APL ಆದ್ರೆ ಅವ್ರು BPLಗೆ ಬರಬೇಕು ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ ವಿತಿನ್ 4-5 ಡೇಸ್ ಅಲ್ಲಿ ಅವರಿಗೆ ಅದನ್ನು BPL ಆಗಿ ಮುಂದುವರಿಸಬೇಕಾಗ್ತದೆ. ಇವಾಗ ಏನು ಹೊಸದಾಗಿ ಅವರಿಗೆ ಕಾರ್ಡ್ ಮಾಡ್ಬೇಕು ಅವರು ಏನಿಲ್ಲ ನೋಡಿ. ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅವ್ರು ಎಲ್ಲಿ ಅಕ್ಕಿ ತಗೊಂತಿರ್ತಾರೆ ಅಲ್ಲಿ ರೇಷನ್ ಅಂಗಡಿಗಳು ಇರ್ತಾವಲ್ಲ, ನ್ಯಾಯಬೆಲೆ ಅಂಗಡಿಗಳು, ಆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾಹಿತಿ ಕೊಟ್ಟು ಅವ್ರು ಅಲ್ಲೇ ಇಮಿಡಿಯೇಟ್ ಆಗಿ ಅದನ್ನ ಕಂಟಿನ್ಯೂ ಮಾಡಿಸ್ತಾರೆ. ಇದನ್ನ ವಿರೋಧ ಪಕ್ಷಗಳು ಹೆಂಗ್ ವಿಶ್ಲೇಷಣೆ ಮಾಡ್ತಿದೆ ಗೊತ್ತಾ? ಅಲ್ಲೊಂದು ಲಂಚಕ್ಕೆ ಹೊಸದೊಂದು ಮಾರ್ಗ ಹುಡ್ಕೊಳ್ಳೋಕ್ ಪ್ರಯತ್ನ. ಅರ್ಜಿ ಹಾಕಿದ ತಕ್ಷಣ ಸುಮ್ಮನೆ ಕೊಟ್ಬಿಡ್ತಾರ ಅಧಿಕಾರಿಗಳ ಲಂಚ ಕೈ ಹೊಡ್ತಾರೆ. ನಮ್ಗೂ ಈಗ ಸಾರ್ವಜನಿಕ ಜೀವನದಲ್ಲಿ ಜನ ನೋಡಿದೀವಿ, ನಾವು ಈ ತರ ಬಹಳ ಕೆಲಸಗಳು ನೋಡಿದೀವಿ. ಯಾರು ಕೂಡ ನನ್ನ ಗಮನಕ್ಕೆ ಬಂದಂಗೆ ಇಷ್ಟು 10 ವರ್ಷಗಳಲ್ಲಿ ಯಾರೋ ಬಡವರ ಮನೆಯಲ್ಲಿ BPL ಕಾರ್ಡ್ ಮಾಡಿಸ್ಕೊಳ್ಳಕ್ಕೆ ದುಡ್ಡು ಲಂಚ ತಗೊಂಡಂತ ಅಧಿಕಾರಿ ನಾನು ಇಲ್ಲಿವರೆಗೂ ಕಣ್ಣಾರೆ ಕಂಡಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಇದ್ರೆ ನನ್ನ ಗಮನಕ್ಕಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಲಂಚ ಇದ್ರು. BPL ಕಾರ್ಡ್ ಬಗ್ಗೆ ಮಾತಾಡ್ತಿಲ್ಲ. ಸರಳ ವಿಷಯ. ಯಡಳ್ಳಿ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ನಾನು ವಾಪಸ್ ಬರ್ತೀನಿ. ಬಂದೆ ಅಶ್ವಿನ್ ಪೊಲಿಟಿಕಲ್ ಪಾರ್ಟಿ ಬಿಟ್ಬಿಟ್ಟು ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ತಗೊಳ್ಳೋಣಪ್ಪ. ಈಗ ಅರ್ಜಿ ಅಂತ ಬಂದ್ಬಿಟ್ರೆ ಸರ್ ಫುಡ್ ಆಫೀಸ್ ಅಲ್ಲಿ ಕಾಸಿಲ್ದಲ್ಲೇ ಕೆಲಸ ಆಗತ್ತಾ? ನಿಮ್ಮ ಅನುಭವದ ಮೇಲೆ ಹೇಳಿ. ಅದು ಕಾಂಗ್ರೆಸ್ ಸರ್ಕಾರನೋ ಬಿಜೆಪಿನೋ ಪಕ್ಷಾತೀತವಾಗಿ ನಾನು ಕೇಳ್ತೀನಿ. 10 ರೂಪಾಯಿ 5 ರೂಪಾಯಿ ತೊಗೊಳ್ಳಲ್ಲ. ಭ್ರಷ್ಟವಾಗಿರುವಾಗ ಇವೆಲ್ಲವೂ ಸಹಿತ ಕಾಮನ್ ಆಗಿ ನಡೀತಾ ಇದೆ. ಅದು ಯಾವ ಪಕ್ಷ ಇದ್ರೂ ಸಹಿತ ಅಧಿಕಾರಿಗಳು ಅಲ್ಲಿರ್ತಕ್ಕಂಥವ್ರು ಈ ರೀತಿಯಾದ ದುಡ್ಡು ತೆಗೆದುಕೊಂಡು ಮಾಡತಕ್ಕಂಥದ್ದನ್ನು ಅಲ್ಲಗಳಕ್ಕಾಗೋದಿಲ್ಲ. ಆದ್ರೆ ಹೆಚ್ಚಾಗಿ ಅಲ್ಲಿ ಲಂಚ ಕೊಟ್ಟು ಮಾಡಿಸೋರು ಯಾರು ಗೊತ್ತಾ ನಿಮಗೆ? ಯಾರು ಅನರ್ಹರಾಗಿರ್ತಾರೋ, ಅನರ್ಹರಾಗಿರ್ತಕ್ಕಂಥವ್ರು ಅರ್ಹರಾಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಲಂಚ ಕೊಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಕಾರ್ಡ್ ಬೇಕಾಗಿರುತ್ತೆ. ತುಂಬಾ ಬಡವರಾಗಿರ್ತಕ್ಕಂಥ ಅವ್ರ ಹತ್ರ ಕೆಲವು ಜನ ದುಡ್ಡೇ ಇಲ್ಲದಂತಕ್ಕರು ಇರ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಎಲ್ಲ ಅರ್ಹತೆಗಳು ಇದ್ರೂ ಸಹಿತ ನನಗೆ ಕಾರ್ಡ್ ಬೇಕು ಅಂತಂದಾಗ ಅವಾಗ ಸ್ವಲ್ಪ ಲಂಚ ಗಿಂಚ ನಡೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಈಗ ಈ ಎರಡೂ ಪಕ್ಷದವ್ರು ಏನ್ ಮಾಡ್ಬೇಕಂತ ಮಾಡಿದ್ದೀರಿ ನೀವು ಬಡವ್ರ ಬಗ್ಗೆ ಹೇಳ್ಬಿಡಿ. ಕೇಂದ್ರ ಸರ್ಕಾರದವರು 5.8 crores ಇವುಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಇವರು 1 ಲಕ್ಷ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಸ್ವಾಮಿ ಅವರಿಗೆ ಕಾರ್ಡನ್ನು ಇಶ್ಯೂ ಮಾಡಿದ್ರಿ? ಮೊದಲನೇದಾಗಿ ಸರಿ, ಕಾರ್ಡನ್ನು ಇಶ್ಯೂ ಮಾಡುವಾಗ ಪರಿಶೀಲನೆ ಯಾಕೆ ಮಾಡಲಿಲ್ಲ? ಇವಾಗ ಅದನ್ನು ರದ್ದು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಅಂತ ಸಂದರ್ಭದಲ್ಲಿ ಬಡವರ ಜೊತೆಗೆ ನೀವು ಆಟ ಆಡ್ತಾ ಇದ್ದೀರಾ. ಅವ್ರು ಹೇಳ್ತಾರೆ ಅನ್ನ ಕಿತ್ಕೊಳ್ತೀರಿ, ಇವ್ರು ಹೇಳ್ತಾರೆ ಅನ್ನ ಕಿತ್ಕೊಳ್ತೀರಿ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದವರು ಕೈ ತೋರಿಸ್ತಾರೆ, ಅವ್ರು ಇವ್ರ ಕಡೆ ತೋರಿಸ್ತಾರೆ. ಇವುಗಳ ಮಧ್ಯದಲ್ಲಿ ಒದ್ದಾಡ್ತಾ ಇರ್ತಕ್ಕಂಥವ್ರು ಬಡವರು ಅಲ್ವಾ? ಅದರಲ್ಲಿಯೂ ಸಹಿತ ಈಗಾಗಲೇ ಈಗ ಬಿಜೆಪಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಹೌದು ಅನರ್ಹರಾಗಿರ್ತಕ್ಕಂಥವ್ರು ಏನಾದ್ರು ಇದ್ರೆ ಅವ್ರ ಅರ್ಹತೆ ಇಲ್ಲ ಅಂತಂದ್ರೆ ಅವ್ರು ಕ್ಯಾನ್ಸಲ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ಒಂದು ಬೇಸರ ಅಂದ್ರೆ CT ರವಿ ಅವ್ರದ್ದು, ಅವ್ರು ಸ್ವಲ್ಪ ಕೇಸರಿ ಕನ್ನಡಕ್ಕೆ ಹಾಕೊಂಡು ಅದರಲ್ಲೂ ಜಾತಿ ಧರ್ಮ ತರಬಾರ್ದಿತ್ತು. ಅದು ಒಪ್ಪಿಗೆ ಅಲ್ಲ ನನಗೆ. ಎಲ್ಲದರಲ್ಲೂ ಸಹಿತ ಜಾತಿ ಧರ್ಮ ನೋಡಬೇಡಿ. ಆ ತರ ಇತ್ತು ಅಂತಂದ್ರೆ ದಾಖಲೆ ಸಮೇತ ಆ ವಿಡಿಯೋ ಸಮೇತ ಕೊಡಿ, ಬೇಡ ಅನ್ನೋದಿಲ್ಲ. ಆದ್ರೆ ಬೇಡ, ತಪ್ಪೆ. ಬಡವರು ಇಷ್ಟು ಬಡವರಲ್ಲಿ 10,000 ಜನಕ್ಕೆ ಅನ್ಯಾಯ ಆಗಿದೆ, ಅದು ಸರಿಪಡಿಸಿ ಪರಿಷ್ಕರಣೆ ಮಾಡಿ ಅನ್ನೋದು ಬಹಳ ಮಾನವೀಯವಾದ್ದು. ಆದ್ರೆ ಎಲ್ಲದರಲ್ಲೂ ಸಹಿತ ಜಾತಿ ಧರ್ಮವನ್ನು ಬಿಟ್ಟು ನಾವು ಮಾನವೀಯ ಕಳಕಳಿಯಿಂದ ಈ ಒಂದು ಇಶ್ಯೂನ ನೋಡಬೇಕು. ರಾಜಕೀಯವನ್ನ ಬಿಟ್ಬಿಟ್ಟು ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದೆ ಸರಿಪಡಿಸಿ ಅನ್ನೋದೇ ವಿರೋಧ ಪಕ್ಷದವ್ರ ಕೆಲಸ. ಈಗ BPL ಇದ್ದನ್ನ APL ಮಾಡಿದ್ವಿ ಅಂತ ಹೇಳಿ ನಟರಾಜ್ ಗೌಡ್ರು ಹೇಳ್ತಿದ್ರು. ಬಟ್ ಅಶೋಕ್ ಅವ್ರಿಗೆ ಒಂದು ಹೊಸ ಸಂದೇಹ ಏನ್ ಗೊತ್ತಾ? ಲಾಸ್ಟ್ ಬ್ರೇಕಿಂಗ್ ಕ್ವಿಕ್ ಆಗಿ ಪ್ಲೇ ಮಾಡ್ಕೊಂಡ್ಬಿಡಿ. BPL ಇಂದ APL ಹೋದ್ರೆ ಕೇವಲ ಈ ಅಕ್ಕಿ ರೇಷನ್ ವಿಚಾರಕ್ಕೆ ಮಾತ್ರ ಅಲ್ಲಪ್ಪ, BPL ಜೊತೆಗೆ ಅಟ್ಯಾಚ್ಡ್ ಆಗಿದ್ದ ಅನೇಕ ಸೌಲಭ್ಯಗಳಿಗೆ ಕತ್ರಿ ಬೀಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಆಸ್ಪತ್ರೆಗಳಲ್ಲಿ ದರ ಏರಿಕೆ ಮಾಡಿದ್ರಲ್ಲ, ಈಗ ಹಿಂದೆ BPL ಕಾರ್ಡ್ ಇದ್ದಾಗ 10-20 ರೂಪಾಯಿಗೆ ಸಿಗ್ತಾ ಇತ್ತು ಚಿಕಿತ್ಸೆ. APL ಕಾರ್ಡ್ ಆಗಿದ್ರಿಂದಾಗಿ ಹಿಂದೆ BPL ಕಾರ್ಡ್ ಅಲ್ಲಿ ಸೌಲಭ್ಯ ಪಡಿತಿದ್ದವರು 1,000 ದಿಂದ 2,000 ರೂಪಾಯಿ ಕೊಡಬೇಕು ಸೇಮ್ ಚಿಕಿತ್ಸೆಗೆ.
ಸೇಮ್ ಸೌಲಭ್ಯಕ್ಕೆ ಕೇವಲ ಗೌರ್ಮೆಂಟ್ ಆಸ್ಪತ್ರೆ ಮಾತ್ರ ಅಲ್ಲ, ವಿದ್ಯಾರ್ಥಿ ವೇತನ, ಗೃಹಲಕ್ಷ್ಮಿ, ಇತರೆ ಸೌಲಭ್ಯಗಳಿಗೂ ಕೂಡ APLಗೆ ಅಪ್ಗ್ರೇಡ್ ಆಗಿದ್ದಕ್ಕೆ ಕೊಕ್ಕೆ ಬೀಳೋ ಸಾಧ್ಯತೆ ಅನ್ನೋ ಆತಂಕ. ಆರ್ ಅಶೋಕ್ ಅವ್ರು ಬೈಟ್ ಪ್ಲೇ ಮಾಡ್ಲಿಕ್ಕೆ ಸಮಯ ಇಲ್ಲ. ಮೋಹನ್ ವಿಶ್ವ ಅವರೇ, ಲಾಜಿಕ್ ಅನ್ಸತ್ತಪ್ಪ, ಇದು ಅನುಮಾನ ಅಂತೂ ಬರುತ್ತೆ. ಅಲ್ಲ 100% ಸ್ಮಿತಾ. ಅದಕ್ಕಿಂತ ಮುಂಚೆ ಒಂದೆರಡು ವಿಷಯಗಳು ಹೇಳ್ತೀನಿ. ಸಿ ಟಿ ರವಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಸಿ ಟಿ ರವಿ ಅವ್ರು ಹೇಳಿರೋ, ಅವ್ರು ವ್ಯಕ್ತಪಡಿಸಿರೋದ್ರಲ್ಲಿ ಅನುಮಾನದಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದ್ರೆ ಅವತ್ತು ರಾಹುಲ್ ಗಾಂಧಿ ಕಟಾಕಟ್ ನಿಮ್ಮ ಅಕೌಂಟ್ ದುಡ್ಡು ಹಾಕ್ತೀನಿ ಅಂದ ತಕ್ಷಣ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡವರು ಇವತ್ತು ಯಾರು ಈಚೆ ಬಂದು ನನ್ನ ಕಾರ್ಡ್ ಹೋಗಿದೆ ಅಂತ ತೋರಿಸ್ತಾ ಇಲ್ಲ. ಆದ್ರಿಂದ ಅನುಮಾನ ಬಂದೇ ಬರುತ್ತೆ. ಪಾಯಿಂಟ್ ನಂಬರ್ 1. ಅದ್ರಲ್ಲಿ ಸೆಕೆಂಡ್ ಥಾಟ್ ಇಲ್ಲ. ಆಮೇಲೆ ಕಾಂಗ್ರೆಸ್ ಇಸ್ ನೋನ್ ಫಾರ್ ಸರ್, ದಯವಿಟ್ಟು ಉತ್ತರ ಕೇಳಿ ಸರ್, ದಯವಿಟ್ಟು ಉತ್ತರ ಕೇಳಿ ಸರ್, ಉತ್ತರ ಕೇಳಿ ಆಯ್ತಲ್ಲ. ಅವತ್ತು ಕಟಾಕಟ್ ಅಂತ ಹಣ ಹಾಕ್ತೀನಿ ಅಂದಾಗ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡವ್ರು ಯಾರು ಇವತ್ತು ನನ್ನ ಕಾರ್ಡ್ ಹೋಗಿದೆ ಅಂತ ಹೇಳ್ತಾ ಇಲ್ಲ. ನೆಕ್ಸ್ಟ್ ಎರಡನೇದು ಕೇಳಿಸ್ಕೊಳ್ಳಿ ನೋಡಿ. ಈ ರಾಜ್ಯ ಸರ್ಕಾರದ ಆರ್ಥಿಕತೆ ಎಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳಿದ್ರೆ ಯಾವ ಕಾಮಗಾರಿಗಳಿಗೂ ಹಣ ಸಿಗ್ತಾ ಇಲ್ಲ. ಇದು ಯಾರು ಹೇಳಿದ್? ನಾವಲ್ಲಪ್ಪ, ಕಾಂಗ್ರೆಸ್ನ ಶಾಸಕರೇ. ರೀಸೆಂಟ್ ಆಗಿ ಹೊಸಪೇಟೆ ಅವರು ಆಯ್ತಲ್ಲ, ಇನ್ನು 2 ದಿವಸ ಆಗಿಲ್ಲ, ಅವ್ರು ಹೇಳಿದ್ದು. ನೆಕ್ಸ್ಟ್ ರಾಜು ಕಾಗೆ ಅವರು ಹೇಳಿದ್ದು ಆಯ್ತಲ್ಲ. ಸೊ ಇದೆಲ್ಲದ್ರ ನಡುವೆ ನೀವು ನೋಡಿ, ಇದು ಸಿದ್ದರಾಮಯ್ಯ ಪ್ರೆಸೆಂಟ್ ಮಾಡಿರೋ ಬಡ್ಜೆಟ್, ನಾನಲ್ಲ. 23-24ಕ್ಕೆ 85,928 ಕೋಟಿ ಎಕ್ಸ್ಟ್ರಾ ಸಾಲ, 24-25ಕ್ಕೆ 1,05,496 ಕೋಟಿ. ಎರಡೇ ವರ್ಷ ಅಲ್ಲ, ಎಕ್ಸ್ಟ್ರಾ ಸಾಲ 2 ವರ್ಷದಲ್ಲಿ 1,90,000 ಕೋಟಿ ಎಕ್ಸ್ಟ್ರಾ ಸಾಲ ಮಾಡಿದ್ದಾರೆ. ಇದ್ರ ಜೊತೆಗೆ ಕುಡಿಯೋ ಹಾಲಿನ ಬೆಲೆ ಏರಿಕೆ, ನೀರ್ ಏರಿಕೆ, ಕರೆಂಟ್ ಬೆಲೆ ಏರಿಕೆ, ಕುಡಿಯೋ ಎಣ್ಣೆ ಬೆಲೆ ಏರಿಕೆ, ಎಲ್ಲ ಏರಿಕೆನೂ ಮಾಡಿ ಸಾಲನೂ ಮಾಡಿ ಬಂದಿರೋಣ. ಎಲ್ಲೋಯ್ತು? ಕೇಂದ್ರ ಸರ್ಕಾರ 180 ಲಕ್ಷ ಕೋಟಿ ಸಾಲ ಮಾಡಿದೆ. ನಟರಾಜ್ ಗೌಡ್ರೆ, ನಾವು ಇವತ್ತು ಇದೇ ನೋಡಿ, ನಾನು ಹೇಳಿದ್ನಲ್ಲ, ಮತ್ತೆ ಅಲ್ಲೂ ಬೆಲೆ ಏರಿಕೆನ ನೀವು ನೋಡಿ. ಸಿಂಪಲ್ ಇಲಾಖೆ, ಆರೋಗ್ಯ ಇಲಾಖೆ ತಗೊಳ್ಳೋಣ. ಅಲ್ಲೇನಾಯ್ತು? 14 ಜಿಲ್ಲಾಸ್ಪತ್ರೆಯಲ್ಲಿ CT MRI ಸ್ಕ್ಯಾನಿಂಗ್ ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ಥಗಿತ ಹೋಗಿದೆ. ಯಾಕೆ ಗೊತ್ತಾ? ಪೇಮೆಂಟ್ ಕೊಟ್ಟಿಲ್ಲ ಅವ್ರಿಗೆ. ತಿರ್ಗಾ 3,500 108 ಆಂಬುಲೆನ್ಸ್ ಡ್ರೈವರ್ಗಳಿಗೆ ಇದುವರೆಗೂ ಸಂಬಳನೇ ಕೊಟ್ಟಿಲ್ಲ 3 ತಿಂಗಳದು. ಡೆಂಗ್ಯೂ ಹೈಯೆಸ್ಟ್ 25,000 ನಂಬರ್ಸ್ ರೀಚ್ ಆಗಿರೋದು. ಆಯ್ತಾ? ಇವತ್ತು ಬೆಳಗ್ಗೆ ಪೇಪರ್ ತೆಗೆದು ನೋಡ್ರೆ ನಿಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಎಂಟ್ರಿ ಫೀಸ್, ಅಪ್ಲಿಕೇಶನ್ ಫೀಸ್ ಎಲ್ಲ ಡಬಲ್. ತಿರ್ಗಾ ಯಾಕೆ ವಿಕ್ಟೋರಿಯಾ, ಮಿಂಟೋ, ವಾಣಿ ವಿಲಾಸ್ ಹೋದ್ರೆ ನಿಮ್ಗೆ APL ಕಾರ್ಡ್ ಅವ್ರಿಗೆ ನಿಮ್ಗೆ ಡಬಲ್ ಬೆಡ್ ವಾರ್ಡ್ ನಿಮ್ಗೆ 750 ರೂಪಾಯಿ 1,000 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಸಿಂಗಲ್ ಬೆಡ್ ವಾರ್ಡ್ 750 ರೂಪಾಯಿ. ಈಗ BPL ಕಾರ್ಡ್ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ವಾಪಸ್ BPL ಕಾರ್ಡ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಭರವಸೆ ಕೊಟ್ಟಿದೆ. ಸರ್ಕಾರದ ಭರವಸೆ ಮೇಲೆ ನಿಮಗೆ ನಂಬಿಕೆ ಇದೆಯಾ ಅಂತ ಹೇಳಿ ಪ್ರಶ್ನೆ ಕೇಳಲಾಗಿತ್ತು. ನನಗೆ ಗೊತ್ತಿಲ್ಲ ನಟರಾಜ್ ಗೌಡ್ರೆ, 71% ಜನ ನಂಬಿಕೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಈ ಚರ್ಚೆ ಬಹುಶಃ ಇಲ್ಲಿಗೆ ನಿಲ್ಲೋದಿಲ್ಲ ನಟರಾಜ್ ಗೌಡ್ರೆ, ಈ ಚರ್ಚೆ ಇಲ್ಲಿಗೆ ನಿಲ್ಲೋದಿಲ್ಲ. ಬಿಜೆಪಿ ರಿಪಬ್ಲಿಕ್ ಕನ್ನಡ ನಿಮ್ಮನ್ನು ನೋಡ್ತಾರೆ, ನಿಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ವೆಲ್ಕಮ್ ಬ್ಯಾಕ್. ಬ್ರೇಕ್ ಇಂತ ಮುಂಚೆನೆ ಪ್ರಶ್ನೆ ಕೇಳಿದೆ ನಟರಾಜ್ ಗೌಡ್ರೆ, ಉತ್ತರ. ಈಗ ಕರ್ನಾಟಕದಲ್ಲಿ ನಾನು ನಿಮ್ಗೆ ಹೇಳ್ದಂಗೆ 1,02,000 ಕಾರ್ಡ್ಗಳನ್ನ ಅನರ್ಹ ಅಂತ ಗುರುತಿಸಿದ್ದಾರೆ. ಯಾವ ಆಧಾರದ ಮೇಲೆ? ಒಂದು, ತೆರಿಗೆ ಪಾವತಿ ಮಾಡ್ತಾ ಇರ್ತಕ್ಕಂಥದ್ದು. ಎರಡನೇದು, ಸರ್ಕಾರಿ ನೌಕರರು. ಇದು ಮಾನದಂಡ ಕರ್ನಾಟಕದವ್ರು ಮಾಡೋದು. ಅದನ್ನ ಅನರ್ಹ ಅಂತ ಮಾಡಿದ್ರು ಕೂಡ ಅದರೊಳಗೆ 70,000ನ APL ಆಗಿ ಆಲ್ರೆಡಿ ಕನ್ವರ್ಟ್ ಮಾಡಿದ್ದಾರೆ. ಈಗ ರದ್ದು ಮಾಡಿರೋದು 8,600 ಮಾತ್ರ. ಅದರೊಳಗೆ ನಿಜವಾದ BPL ಕಾರ್ಡ್ ಹೋಲ್ಡರ್ ಯಾರಿದ್ದಾರೆ, ಅವರಿಗೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಅವರಿಗೆ ಖಂಡಿತವಾಗಿ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಈಗ ಅನರ್ಹ ಅಂತ ಗುರ್ತು ಮಾಡಿರೋಳಿಗೂ ಕೂಡ 17,000 ಕಾರ್ಡ್ನ BPL ಅಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಇದು ಇವತ್ತಿನ ಸರ್ಕಾರದ ಅಂಕಿಅಂಶ. ಅಕಸ್ಮಾತ್ ಯಾರಾದ್ರೂ ಒಬ್ಬರಿಗೆ ಅದು ಅನರ್ಹ ಅಂತ ಆಗಿ ಅವ್ರಿಗೆ APL BPL ಅಥವಾ BPL ಇಂದ APL ಆದ್ರೆ ಅವ್ರು BPLಗೆ ಬರಬೇಕು ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ ವಿತಿನ್ 4-5 ಡೇಸ್ ಅಲ್ಲಿ ಅವರಿಗೆ ಅದನ್ನು BPL ಆಗಿ ಮುಂದುವರಿಸಬೇಕಾಗ್ತದೆ. ಇದ್ರೊಳಗೆ ಏನು ಹೊಸದಾಗಿ ಅವರಿಗೆ ಕಾರ್ಡ್ ಮಾಡ್ಬೇಕು ಅವರು ಏನಿಲ್ಲ ನೋಡಿ. ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅವ್ರು ಎಲ್ಲಿ ಅಕ್ಕಿ ತಗೊಂತಿರ್ತಾರೆ, ಅಲ್ಲಿ ರೇಷನ್ ಅಂಗಡಿಗಳು ಇರ್ತಾವಲ್ಲ, ನ್ಯಾಯಬೆಲೆ ಅಂಗಡಿಗಳು, ಆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾಹಿತಿ ಕೊಟ್ಟು ಅವ್ರು ಅಲ್ಲೇ ಇಮಿಡಿಯೇಟ್ ಆಗಿ ಅದನ್ನು ಕಂಟಿನ್ಯೂ ಮಾಡಿಸ್ತಾರೆ. ಇದನ್ನು ವಿರೋಧ ಪಕ್ಷಗಳು ಹೆಂಗ್ ವಿಶ್ಲೇಷಣೆ ಮಾಡ್ತಿದೆ ಗೊತ್ತಾ? ಅಲ್ಲೊಂದು ಲಂಚಕ್ಕೆ ಹೊಸದೊಂದು ಮಾರ್ಗ ಹುಡ್ಕೊಳ್ಳೋ ಪ್ರಯತ್ನ. ಅರ್ಜಿ ಹಾಕಿದ ತಕ್ಷಣ ಸುಮ್ಮನೆ ಕೊಟ್ಬಿಡ್ತಾರ ಅಧಿಕಾರಿಗಳ ಲಂಚ ಕೈ ಹೊಡ್ತಾರೆ. ನಮ್ಗೂ ಈಗ ಸಾರ್ವಜನಿಕ ಜೀವನದಲ್ಲಿ ಜನ ನೋಡಿದೀವಿ, ನಾವು ಈ ತರ ಬಹಳ ಕೆಲಸಗಳು ನೋಡಿದೀವಿ. ಯಾರು ಕೂಡ ನನ್ನ ಗಮನಕ್ಕೆ ಬಂದಂಗೆ ಇಷ್ಟು 16 ವರ್ಷಗಳಲ್ಲಿ
ಯಾರೋ ಬಡವರ ಮನೆಯಲ್ಲಿ BPL ಕಾರ್ಡ್ ಮಾಡಿಸ್ಕೊಳ್ಳಕ್ಕೆ ದುಡ್ಡು ಲಂಚ ತಗೊಂಡಂತ ಅಧಿಕಾರಿ ನಾನು ಇಲ್ಲಿವರೆಗೂ ಕಣ್ಣಾರ ಅಯ್ಯೋ, ಕಂಡಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಇದ್ದಿದ್ರೆ ನನ್ನ ಗಮನಕ್ಕಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಲಂಚ ಹಾಕಿದ್ರು ಇದ್ರು. ಆದ್ರೆ BPL ಕಾರ್ಡ್ ಇದ್ರು. BPL ಕಾರ್ಡ್ ಬಗ್ಗೆ ಮಾತಾಡ್ತಿಲ್ಲ. ನಾನು ಯಡಳ್ಳಿ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಯಡಳ್ಳಿ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ನಾನು ವಾಪಸ್ ಬರ್ತೀನಿ. ಬಂದೆ ಅಶ್ವಿನ್ ಜಿ. ಈಗ ನೋಡಿ ಈ ಪೊಲಿಟಿಕಲ್ ಪಾರ್ಟಿ ಬಿಟ್ಬಿಟ್ಟು ಅಶ್ವಿನ್ ಅವರೇ ಪೊಲಿಟಿಕಲ್ ಪಾರ್ಟಿ ಬಿಟ್ಬಿಟ್ಟು ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ತಗೊಳ್ಳೋಣಪ್ಪ. ಈಗ ಅರ್ಜಿ ಅಂತ ಬಂದ್ಬಿಟ್ರೆ ಸರ್ ಫುಡ್ ಆಫೀಸ್ ಅಲ್ಲಿ ಕಾಸಿಲ್ದಲ್ಲೇ ಕೆಲಸ ಆಗತ್ತಾ? ನಿಮ್ಮ ಅನುಭವದ ಮೇಲೆ ಹೇಳಿ. ಅದು ಕಾಂಗ್ರೆಸ್ ಸರ್ಕಾರನೋ ಬಿಜೆಪಿನೋ ಪಕ್ಷಾತೀತವಾಗಿ ನಾನು ಕೇಳ್ತಿರೋದು. 10 ರೂಪಾಯಿ 5 ರೂಪಾಯಿ ತೊಗೊಳಲ್ಲ. ಭ್ರಷ್ಟವಾಗಿರುವಾಗ ಇವೆಲ್ಲವೂ ಸಹಿತ ಕಾಮನ್ ಆಗಿ ನಡೀತಾ ಇದೆ. ಅದು ಯಾವ ಪಕ್ಷ ಇದ್ರೂ ಸಹಿತ ಅಧಿಕಾರಿಗಳು ಅಲ್ಲಿರ್ತಕ್ಕಂಥವ್ರು ಈ ರೀತಿಯಾದ ದುಡ್ಡು ತೆಗೆದುಕೊಂಡು ಮಾಡತಕ್ಕಂಥದ್ದನ್ನು ಅಲ್ಲಗಳಕ್ಕಾಗೋದಿಲ್ಲ. ಆದ್ರೆ ಹೆಚ್ಚಾಗಿ ಅಲ್ಲಿ ಲಂಚ ಕೊಟ್ಟು ಮಾಡಿಸೋರು ಯಾರು ಗೊತ್ತಾ ನಿಮಗೆ? ಯಾರು ಅನರ್ಹರಾಗಿರ್ತಾರೋ ಅನರ್ಹರಾಗಿರ್ತಕ್ಕಂಥವ್ರು ಅರ್ಹರಾಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಲಂಚ ಕೊಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಕಾರ್ಡ್ ಬೇಕಾಗಿರುತ್ತೆ. ತುಂಬಾ ಬಡವರಾಗಿರ್ತಕ್ಕಂಥ ಅವ್ರ ಹತ್ರ ಕೆಲವು ಜನ ದುಡ್ಡೇ ಇಲ್ಲದಂತಕ್ಕರು ಇರ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ. ಆದ್ರಿಂದ ನಾನು ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಎಲ್ಲ ಅರ್ಹತೆಗಳು ಇದ್ರೂ ಸಹಿತ ನನಗೆ ಕಾರ್ಡ್ ಬೇಕು ಅಂತಂದಾಗ ಅವಾಗ ಸ್ವಲ್ಪ ಲಂಚ ಗಿಂಚ ನಡೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಈಗ ಈ ಎರಡೂ ಪಕ್ಷದವ್ರು ಏನ್ ಮಾಡ್ಬೇಕಂತ ಮಾಡಿದಿರಿ ನೀವು ಬಡವ್ರ ಬಗ್ಗೆ ಹೇಳ್ಬಿಡಿ. ಕೇಂದ್ರ ಸರ್ಕಾರದವರು 5.8 crores ಇವುಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಇವರು 1 ಲಕ್ಷ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಸ್ವಾಮಿ ಅವರಿಗೆ ಕಾರ್ಡ್ ಅನ್ನ ಇಶ್ಯೂ ಮಾಡಿದ್ರಿ? ಮೊದಲನೇದಾಗಿ ಸರಿ, ಕಾರ್ಡ್ ಅನ್ನು ಇಶ್ಯೂ ಮಾಡುವಾಗ ಪರಿಶೀಲನೆ ಯಾಕೆ ಮಾಡಲಿಲ್ಲ? ಇವಾಗ ಅದನ್ನ ರದ್ದು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಅಂತ ಸಂದರ್ಭದಲ್ಲಿ ಬಡವರ ಜೊತೆಗೆ ನೀವು ಆಟ ಆಡ್ತಾ ಇದ್ದೀರಾ. ಅವ್ರು ಹೇಳ್ತಾರೆ ಅನ್ನ ಕಿತ್ಕೊಳ್ತೀರಿ, ಇವ್ರು ಹೇಳ್ತಾರೆ ಅನ್ನ ಕಿತ್ಕೊಳ್ತೀರಿ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದವರು ಕೈ ತೋರಿಸ್ತಾರೆ, ಅವ್ರು ಇವ್ರ ಕಡೆ ತೋರಿಸ್ತಾರೆ. ಇವುಗಳ ಮಧ್ಯದಲ್ಲಿ ಒದ್ದಾಡ್ತಾ ಇರ್ತಕ್ಕಂಥವ್ರು ಬಡವರು ಅಲ್ವಾ? ಅದರಲ್ಲಿಯೂ ಸಹಿತ ಈಗಾಗಲೇ ಈಗ ಬಿಜೆಪಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಹೌದು ಅನರ್ಹರಾಗಿರ್ತಕ್ಕಂಥವ್ರು ಏನಾದ್ರು ಇದ್ರೆ ಅವ್ರ ಅರ್ಹತೆ ಇಲ್ಲ ಅಂತಂದ್ರೆ ಅವ್ರು ಕ್ಯಾನ್ಸಲ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ಒಂದು ಬೇಸರ ಅಂದ್ರೆ CT ರವಿ ಅವ್ರದ್ದು, ಅವ್ರು ಸ್ವಲ್ಪ ಕೇಸರಿ ಕನ್ನಡಕ್ಕೆ ಹಾಕೊಂಡು ಅದರಲ್ಲೂ ಜಾತಿ ಧರ್ಮ ತರಬಾರ್ದಿತ್ತು. ಅದು ಒಪ್ಪಿಗೆ ಅಲ್ಲ ನನಗೆ. ಎಲ್ಲದರಲ್ಲೂ ಸಹಿತ ಜಾತಿ ಧರ್ಮ ನೋಡಬೇಡಿ. ಆ ತರ ಇತ್ತು ಅಂತಂದ್ರೆ ದಾಖಲೆ ಸಮೇತ ಆ ವಿಡಿಯೋ ಸಮೇತ ಕೊಡಿ, ಬೇಡ ಅನ್ನೋದಿಲ್ಲ. ಆದ್ರೆ ಬೇಡ, ತಪ್ಪೆ. ಬಡವರು ಇಷ್ಟು ಬಡವರಲ್ಲಿ 10,000 ಜನಕ್ಕೆ ಅನ್ಯಾಯ ಆಗಿದೆ, ಅದು ಸರಿಪಡಿಸಿ ಪರಿಷ್ಕರಣೆ ಮಾಡಿ ಅನ್ನೋದು ಬಹಳ ಮಾನವೀಯವಾದ್ದು. ಆದ್ರೆ ಎಲ್ಲದರಲ್ಲೂ ಸಹಿತ ಜಾತಿ ಧರ್ಮವನ್ನು ಬಿಟ್ಟು ನಾವು ಮಾನವೀಯ ಕಳಕಳಿಯಿಂದ ಈ ಒಂದು ಇಶ್ಯೂನ ನೋಡಬೇಕು. ರಾಜಕೀಯವನ್ನ ಬಿಟ್ಬಿಟ್ಟು ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದೆ ಸರಿಪಡಿಸಿ ಅನ್ನೋದೇ ವಿರೋಧ ಪಕ್ಷದವ್ರ ಕೆಲಸ. ಈಗ BPL ಇದ್ದನ್ನ APL ಮಾಡಿದ್ವಿ ಅಂತ ಹೇಳಿ ನಟರಾಜ್ ಗೌಡ್ರು ಹೇಳ್ತಿದ್ರು. ಬಟ್ ಅಶೋಕ್ ಅವ್ರಿಗೆ ಒಂದು ಹೊಸ ಸಂದೇಹ ಏನ್ ಗೊತ್ತಾ, ಲಾಸ್ಟ್